ಹಾಯ್ ಎವ್ರಿವನ್, ಎಲ್ಲರೂ ಹೆಂಗದಿರಿ? ಆರಾಮದಿರ ಅನ್ಕೋತೀನಿ. ನಾನು ಆರಾಮದೀನಿ ನೋಡ್ರಿ. ನೋಡ್ರಿ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಇಷ್ಟ ಶುಂಠಿ ಯಾಕೆ ತಂದೀವಿ ಅನ್ನೋದು ಹೇಳ್ತೀನಿ ನೋಡ್ರಿ. ನಾನು ನಿಮ್ಗೆ ಈ ಶುಂಠಿಯನ್ನು ಕಡೆಗಾವದಿಂದ ತಂದಾರ ನೋಡ್ರಿ ಪಪ್ಪ. ಶುಂಠಿ ಅಂತೂ ಭಾಳ ಕಾಸ್ಟ್ಲಿ ಅದಾವೆ ನೋಡ್ರಿ. 10,000 ರೂಪಾಯಿ ಕ್ವಿಂಟಲ್ ಅದಾವೆ ನೋಡ್ರಿ. ಶುಂಠಿ ತಂದಿದ್ದ ಒಂದು ರೂಮ್ ಒಳಗೆ ಇಟ್ಟಿದ್ವಿ ನೋಡ್ರಿ. ನಾವು 40 ಚೀಲ ಅದಾವೆ ನೋಡ್ರಿ. ಇವು 1.5 ಲಕ್ಷ ರೂಪಾಯಿದ ಶುಂಠಿ ಅದಾವೆ ನೋಡ್ರಿ. 40 ಚೀಲ ಶುಂಠಿಯನ್ನು ಕ್ಲೀನ್ ಮಾಡ್ಲಿಕ್ಕೆ 3 ದಿನ ತೊಗೊಂಡ್ವಿ ನೋಡ್ರಿ. ನಾವು ಒಳಗೆ ಮಣ್ಣದು ಇರ್ತೈತಲ್ರಿ, ಅದನ್ನು ಜಾಡ್ಸೋದು ನೋಡ್ರಿ. ಒಂದು ಚೀಲ ಒಳಗೆ ಇಷ್ಟ ಮಣ್ಣು ಇರ್ತಿತ್ತು ನೋಡ್ರಿ. ಶುಂಠಿಯನ್ನು ಕ್ಲೀನ್ ಮಾಡಿ ಈ ರೀತಿ ಬುಟ್ಟಿ ತುಂಬ್ಕೊಂಡು ಇಟ್ಕೊಂಡಿವಿ ನೋಡ್ರಿ. ಶುಂಠಿ ಕ್ಲೀನ್ ಮಾಡೋದಾದ್ಮೇಲೆ ನೋಡ್ರಿ ಈ ರೀತಿ ಚೀಲ ಹಾಕ್ಕೊಳ್ಳೋದ್ರಿ ಕೆಳಗೆ. ಆಮೇಲೆ ಸೈಡಿಗೆಲ್ಲ ಬೋರಿಂಗ್ ಪೌಡ್ರ ಹಾಕ್ಕೊಳ್ಳೋದು ನೋಡ್ರಿ. ಇರ್ಬಿ ಆಗೋಣ ಯೂಸ್ ಮಾಡ್ತೀವಲ್ರಿ ಪೌಡ್ರ, ಆ ಪೌಡ್ರ ಹಾಕ್ಕೊಳ್ಳೋದು ನೋಡ್ರಿ. ಆ ರೀತಿ ಹಾಕ್ಕೊಂಡ ಹಸನ್ ಮಾಡಿರೋಂಥ ಶುಂಠಿಯನ್ನು ತಗೊಂಡ ಅದ್ರ ಮೇಲೆ ಹಾಕೋದು ನೋಡ್ರಿ. ಇವಾಗ ಪಪ್ಪ ಹಾಕತ್ತಾರ ನೋಡ್ರಿ. ಈ ರೀತಿಯಾಗಿ ಹಾಕೋದು ನೋಡ್ರಿ ಚೀಲದ ಮೇಲೆ. ಕೆಲವೊಂದು ಚೀಲ ಒಳಗೆ ಮಣ್ಣು ಭಾಳ ಇದ್ದು ನೋಡ್ರಿ. ಆಮೇಲೆ ಕೆಲವೊಂದು ಚೀಲ ಒಳಗೆ ಅಷ್ಟೊಂದೇನು ಇರಲಿಲ್ಲ ನೋಡ್ರಿ. ಈ ರೀತಿ ಮಣ್ಣು ಜಾಡಿಸಿ ಈ ರೀತಿ ಹಾಕ್ಕೊಂಡೇವು ನೋಡ್ರಿ ನಾವು. ಮತ್ತು ಅದೇ ರೀತಿಯಾಗಿ ಸೈಡಿಗೆ ಪೌಡ್ರ್ ಹಾಕ್ಕೊಂಡು ಮತ್ತು ಚೀಲ ಹಾಕಿ ಅದ್ರ ಮೇಲೆ ಶುಂಠಿ ಹಾಕ್ಕೊಂಡ್ವಿ ನೋಡ್ರಿ. ಮತ್ತು ಶುಂಠಿಯನ್ನು ಚೀಲ ಒಳಗಿಂದ ಸಾವ್ಕಾಸ ತೆಗೆದು ನೋಡ್ರಿ. ಯಾಕಂದ್ರೆ ಮೊಳಕೆ ಬಂದಿರ್ತಾವಲ್ರಿ, ಅವು ಕಟ್ ಆಗಬಾರ್ದು ನೋಡ್ರಿ. ಹಾಗಾಗಿ ಸಾವಕಾಶ ತೆಗೆದು ನೋಡ್ರಿ ಮಣ್ಣು ಐತಿ ಒಳಗೆ. ಟೂ ಡೇಸ್ ಒಳಗೆ ಇಷ್ಟ ಕಂಪ್ಲೀಟ್ ಮಾಡ್ಕೊಂಡ್ವಿ ನೋಡ್ರಿ ಶುಂಠಿ ಕ್ಲೀನ್ ಮಾಡೋದ. ಮತ್ತು ಈ ರೀತಿ ಇಟ್ಕೊಂಡಿವಿ ನೋಡ್ರಿ. ಮತ್ತು ನೆಕ್ಸ್ಟ್ ಡೇ ಕ್ಲೀನ್ ಮಾಡ್ಕೊಳತ್ತೀವಿ ನೋಡ್ರಿ. ನಮ್ಮ ಚಿಂಟು ನೋಡ್ರಿ ಶುಂಠಿ ಚೀಲ ಒಳಗಿಂದ ತೆಗ್ಯಾತಾನ ನೋಡ್ರಿ. ನಮ್ಮ ಚಿಂಟು ಭಾಳ ಸ್ಟ್ರಾಂಗ್ ನೋಡ್ರಿ ಕೆಲಸ ಮಾಡೋಕ್ಕೆ. ಸಾವಕಾಶ ತೆಗಿಬೇಕಂತ ಹೇಳತ್ತಿದ್ದರಿ ಪಪ್ಪ ಅವನಿಗೆ. ಹಾಗಾಗಿ ಸಾವಕಾಶ ತೆಗ್ಯಾಕತ್ತಾನ ನೋಡ್ರಿ ಚಿಂಟು. ಈ ರೀತಿಯಾಗಿ ಶುಂಠಿ ಇಡತ್ತಾರ ನೋಡ್ರಿ ಪಪ್ಪ. ಇವು ವೇಸ್ಟ್ ಶುಂಠಿ ಅದ ನೋಡ್ರಿ. ಕೆಲವೊಂದಿಷ್ಟ ವೇಸ್ಟ್ ಶುಂಠಿ ಇದು ನೋಡ್ರಿ. ಆಮೇಲೆ ಶುಂಠಿ ಕ್ಲೀನ್ ಮಾಡೋದಾದ್ಮೇಲೆ ಈ ರೀತಿ ಚೀಲ ಮುಚ್ಚಿ ಇಟ್ಟಿವಿ ನೋಡ್ರಿ ನಾವು. ನೋಡ್ರಿ ನಮ್ಮ ಚಿಂಟು ತಾನೇ ಚೀಲ ಎತ್ಕೊಂಡ್ಬಂದು ಶುಂಠಿ ತೆಗ್ಯಾತ ನೋಡ್ರಿ ಸಾವಕಾಶ. ಒಂದು ಸ್ಟೆಪ್ ಕಂಪ್ಲೀಟ್ ಆಗೋಣ ಮತ್ತು ನೆಕ್ಸ್ಟ್ ಸ್ಟೆಪ್ ಹಾಕತ್ತಾರ ನೋಡ್ರಿ. ಫಸ್ಟ್ ಡೇ ಏನು ಕ್ಲೀನ್ ಮಾಡಿದ್ವಲ್ರಿ ಅದನ್ನು ಫುಲ್ ಮುಚ್ಕೊಂಡಿದ್ವಲ್ರಿ, ಅದನ್ನು ತೆಗ್ಯಾತಾರ ನೋಡ್ರಿ ಪಪ್ಪ. ಅದರ ಸೈಡಿಗೆ ಹಾಕೋತೀವಿ ನೋಡ್ರಿ. ಮತ್ತು 40 ಚೀಲ ಒಳಗೆ ಒಂದು 5-6 ಚೀಲ ಉಳಿದಿದ್ದು ನೋಡ್ರಿ. ಮತ್ತು ನೆಕ್ಸ್ಟ್ ಡೇ ಇದನ್ನು ಕ್ಲೀನ್ ಮಾಡ್ಕೊಂಡ್ವಿ ನೋಡ್ರಿ. ಮಣ್ಣು ಎಷ್ಟೈತಿ ಒಳಗೆ. ಟೋಟಲ್ಲ ಎಲ್ಲ ಶುಂಠಿ ಕ್ಲೀನ್ ಮಾಡೋದ ಆಯ್ತು ನೋಡ್ರಿ. ಇದೆಲ್ಲ ಬೋರಿಂಗ್ ಪೌಡ್ರ್ ಹಾಕಿವಿ ನೋಡ್ರಿ. ನಾವು ಹೆಂಗೆ ಹಾಕೋತ ಹೋಗ್ತೀವಿ ಹಂಗಂಗೆ ಸ್ಟೆಪ್ ವೈಸ ಸ್ವಲ್ಪ ಬೋರಿಂಗ್ ಪೌಡ್ರ್ ಹಾಕಿದ್ರಿ, ಆಮೇಲೆ ಶುಂಠಿ ಹಾಕ್ಕೊಳ್ಳೋದ್ರಿ. ಮತ್ತು ಒಂದು ಸ್ಟೆಪ್ ಬೋರಿಂಗ್ ಪೌಡ್ರ ಮತ್ತು ಶುಂಠಿ ಹಾಕ್ಕೊಳ್ಳೋದು ನೋಡ್ರಿ. ಈ ರೀತಿಯಾಗಿ ಕಂಪ್ಲೀಟಾಗಿ ಹಾಕಿವಿ ನೋಡ್ರಿ ನಾವು. ಆಮೇಲೆ ಮ್ಯಾಲೆಲ್ಲ ಬೋರಿಂಗ್ ಪೌಡ್ರ್ ಹಾಕ್ಕೊಳತ್ತೀವಿ ನೋಡ್ರಿ, ಇರ್ಬಿ ಅದು ಹಾಕ್ಬಾರ್ದು ಅಂಥೇಳಿ. ಮತ್ತು ಅವ್ರು ಹೇಳಿದಾರೆ ಮೆಣಸಿನ್ಕಾಯಿ ಬೀಜ ಹಾಕ್ಬೇಕಂತೇಳಿ. ಮೆಣಸಿನ್ಕಾಯಿ ಬೀಜ ಎಲ್ಲೂ ಸಿಕ್ಕಿರ್ಲಿಲ್ಲ ರೀ. ಹಾಗಾಗಿ ಬೋರಿಂಗ್ ಪೌಡ್ರ್ ಹಾಕ್ಕೊಳತ್ತೀವಿ ನೋಡ್ರಿ ನಾವು. ಬೋರಿಂಗ್ ಪೌಡ್ರ್ ಹಾಕೋದಾದ್ಮೇಲೆ ಹಾಕ್ಕೊಳತ್ತೀವಿ ನೋಡ್ರಿ. ಮೇಲೆ ಚೀಲ ಮುಚ್ಚಾಕತ್ತೀವಿ ನೋಡ್ರಿ. ಶುಂಠಿ ಸ್ವಲ್ಪ ಕಾಣಬಾರ್ದ್ರಿ. ಆ ರೀತಿಯಾಗಿ ಚೀಲ ಮುಚ್ಕೋಬೇಕು ನೋಡ್ರಿ. ಶುಂಠಿಗೆ ಅಷ್ಟು ತಂಪು ನಡೆಯೋದಿಲ್ರಿ ಮತ್ತು ಬಿಸಿಲು ನಡೆಯೋದಿಲ್ರಿ. ಇದು ಚೀಲ ಯಾಕೆ ಮುಚ್ಚಾಕತ್ತೀವಿ ಅಂದ್ರೆ ಅದಕ್ಕೆ ನೀರು ಹೊಡ್ಕೋಬೇಕ್ರಿ ಪಂಪ್ಲೆ. ಅದಕ್ಕಾಗಿ ಚೀಲ ಮುಚ್ಚಾಕತ್ತೀವಿ ನೋಡ್ರಿ ನಾವು. ಮೊಳಕೆ ಬರಬೇಕಲ್ರಿ ಅದು, ಹಾಗಾಗಿ ಚೀಲ ಮುಚ್ಚಾತೀವಿ ನೋಡ್ರಿ. ಕಂಪ್ಲೀಟಾಗಿ ಚೀಲ ಮುಚ್ಕೊಂಡ್ವಿ ನೋಡ್ರಿ ನಾವು. ನೋಡ್ರಿ ಈ ರೀತಿಯಾಗಿ ಕಂಪ್ಲೀಟ ಮುಚ್ಕೊಂಡ್ವಿ ನೋಡ್ರಿ ಶುಂಠಿಯನ್ನು. ಎಲ್ಲಿ ಸ್ವಲ್ಪ ಕಾಣತ್ತಿಲ್ಲ ನೋಡ್ರಿ. ಶುಂಠಿಗೆ ಬೆಳಗ್ಗೆ ಒಂದು ಟೈಮ
ಮತ್ತು ಈವ್ನಿಂಗ್ ಒಂದು ಟೈಮ ನೀರು ಹೊಡಿಬೇಕು ನೋಡಿರಿ. ಈ ರೀತಿ ಪಂಪಿಂದ ನೀರು ಹೊಡ್ಕೋಬೇಕು ನೋಡಿರಿ. ಅಷ್ಟು ನೀರು ನಡಂಗಿಲ್ಲ ರೀ, ಸ್ವಲ್ಪ ಅಷ್ಟು ತೆಳ್ಳಗಾಗಿ ಹೊಡ್ಕೋಬೇಕು ನೋಡಿರಿ. ಇದನ್ನು ಈ ರೀತಿಯಾಗಿ ಪಪ್ಪ ಹೊಡ್ಯಾಕ್ತಾರೆ ನೋಡಿರಿ ನೀರು. ಈ ರೀತಿಯಾಗಿ ಫುಲ್ಲ ಹಸಿ ಆಗುವಂಗೆ ನೀರು ಹೊಡ್ಕೋಬೇಕು ನೋಡಿರಿ. ಶುಂಠಿಯನ್ನು ಇಟ್ಟಿವಲ್ರಿ ಆ ರೂಮಿಂದ ಕಿಟಕಿ ಯಾವಾಗಲೂ ಓಪನ್ ಇರ್ಬೇಕು ನೋಡಿರಿ, ಗಾಳಿ ಬೇಕಲ್ರಿ. ಹಾಗಾಗಿ ಈ ಕಿಟಕಿಯನ್ನು ಯಾವಾಗಲೂ ಓಪನ್ನಾಗಿ ಇಟ್ಟಿರ್ತೀವಿ ನೋಡಿರಿ ನಾವು. ಇದನ್ನು ನಾವು ಏಪ್ರಿಲ್ 1st ವೀಕ್ ಒಳಗೆ ತಂದೀವ್ರಿ. ಇವಾಗ ಜೂನ್ಕದು ಮಳೆ ಆಗ್ತೈತಲ್ರಿ, ಅವಾಗ ಹೊಲದಾಗ ಹಚ್ಬೇಕು ನೋಡಿರಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣಂತ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಥ್ಯಾಂಕ್ ಯು.